ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಣ್ಣು ಮಕ್ಕಳ ದಿನವಂತೆ. ಶ್ರೀಯುತ ಗುರು ಪಟ್ಟಣಶೆಟ್ಟಿಯವರು ತವರು ಮನೆಗೆ ಬಂದು ಹೋಗುವಂತಹ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾನೇ ಭಾವನಾತ್ಮಕವಾದಂತಹ ಸಾಲುಗಳನ್ನು ಬರೆದಿದ್ದಾರೆ. ಯಾಕೋ ಗೊತ್ತಿಲ್ಲ, ನನಗೂ ಅದನ್ನು ಓದಬೇಕು ಅನ್ನಿಸ್ತು, ಹಾಗಾಗಿ ಓದ್ತಾ ಇದ್ದೀನಿ. ಏನನ್ನೂ ತೆಗೆದುಕೊಂಡು ಹೋಗಲು ತವರು ಮನೆಗೆ ಬರುವುದಿಲ್ಲ ಹೆಣ್ಣು ಮಕ್ಕಳು. ಅವರ ಬೇರುಗಳಿಗೆ ನೀರೆರೆಯಲು ಬರುತ್ತಾರೆ. ಅಣ್ಣ ತಮ್ಮಂದಿರ ಅಪ್ಪ ಅಮ್ಮನ ಸುಖ ಸಂತೋಷವನ್ನು ನೋಡಿ ಆನಂದಿಸಲು ತವರು ಮನೆಗೆ ಬರುತ್ತಾರೆ ಹೆಣ್ಣು ಮಕ್ಕಳು. ಮತ್ತು ತಮ್ಮ ಮಧುರವಾದಂತಹ ಬಾಲ್ಯವನ್ನು ಹುಡುಕಲು ಬರುತ್ತಾರೆ. ತವರು ಮನೆಯ ಅಂಗಳದಲ್ಲಿ ಸ್ನೇಹದ ದೀಪವನ್ನು ಬೆಳಗಿಸಿಡಲು ಬರುತ್ತಾರೆ. ಯಾರ ಕೆಟ್ಟ ದೃಷ್ಟಿಯೂ ತವರು ಮನೆಗೆ ಬೀಳದಿರಲಿ ಎಂದು ಬಾಗಿಲಿಗೆ ರಕ್ಷೆ ಕಟ್ಟಲು ಬರುತ್ತಾರೆ ಹೆಣ್ಣು ಮಕ್ಕಳು ತವರು ಮನೆಗೆ. ಮಮತೆಯ ಜರಿಯಲ್ಲಿ ಮಿಂದು ಹೋಗಲು ಬರುತ್ತಾರೆ ಹೆಣ್ಣು ಮಕ್ಕಳು ತವರು ಮನೆಗೆ. ತಮ್ಮಲ್ಲಿರುವುದೇನನ್ನೋ ಕೊಟ್ಟು ಹೋಗಲು ಬರುತ್ತಾರೆ. ತಿರುಗಿ ಗಂಡನ ಮನೆಗೆ ಹೊರಟಾಗ ಎಲ್ಲವನ್ನೂ ಅಲ್ಲೇ ಬಿಟ್ಟು ಹೊರಡುತ್ತಾರೆ. ಎಲ್ಲರ ಮಂಜಾದ ಕಣ್ಣುಗಳಲ್ಲಿ ಬಲವಂತದಿಂದ ತುಂಬಿಕೊಂಡಂತಹ ತಮ್ಮ ನಸು ನಗೆಯನ್ನು ಈಜಲು ಬಿಟ್ಟು ಹೋಗುತ್ತಾರೆ ತವರು ಮನೆಯಲ್ಲಿ ಹೆಣ್ಣು ಮಕ್ಕಳು. ಅತಿ ಚಂಚಲ, ಅತಿ ಉತ್ಸಾಹದ ಚಿಲುಮೆ ಆಗಿರುತ್ತಾಳೆ ಮಗಳು. ಕೋಮಲ ಮನಸ್ಸಿನ ಮುಗ್ಧ ಮಗಳು ದೇವರ ಕೃಪೆಯಿಂದಷ್ಟೇ ಜನಿಸುತ್ತಾಳೆ. ಅವಳ ನಗುವಿನಿಂದಲೇ ಮನೆ ಸುಗಂಧಿತ. ಅವಳ ನಗುವಿನಿಂದಲೇ ಮನೆ ಸುಗಂಧಿತ. ಹೆಣ್ಣು ಮಗಳನ್ನು ಗಂಡನ ಮನೆಗೆ ಕಳುಹಿಸಿಕೊಡುವಾಗ ಏನೋ ವಿಚಿತ್ರವಾದಂತಹ ಸಂಕಟ. ಮನೆ ಬಣಗಟ್ಟಿಸಿ ಎಲ್ಲರನ್ನೂ ಎಷ್ಟು ಅಳಿಸಿ ಹೊರಡುತ್ತಾಳೆ ಹೆಣ್ಣು ಮಗಳು. ತಾಯಿಯ ಪ್ರತಿಬಿಂಬ, ತಂದೆಯ ಮುದ್ದಿನ ಕಣ್ಮಣಿ ಹೆಣ್ಣು ಮಗಳು. ಎಲ್ಲರಿಗೂ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಶುಭಾಶಯಗಳು. ಧನ್ಯವಾದಗಳು.